ಗುರು ನಾನು ಲೋಕಲಲ್ಲಿ ಆಟೋ ಬಾಡಿಗೆ ಹೊಡಿತಿರೋದು ಗುರು. ನಾನು ಯಾಕೆ ಯೂನಿಫಾರ್ಮ್ ಹಾಕ್ಬೇಕು? ಬೇಕಾದ್ರೆ ನೀನು ಯೂನಿಫಾರ್ಮ್ ಹಾಕೊಂಡು ಮಾಡು, ನನಗೆ ಅದ್ರ ನೆಸೆಸಿಟಿ ಇಲ್ಲ. ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಬಿಡ್ತಾರೆ ಆಟೋ ಕನ್ನಡಿಗ ಅಂತ, ಹೋಗಿ ನೋಡಿ ಅವ್ರ ವಿಡಿಯೋಗಳು. ಅವ್ರು ಯಾವ ಥರ ಆಟೋಕ್ಕೆ ಸೇವೆ ಕೊಡಬೇಕು ಅಂತವ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಈ ಥರದ ಆಟೋ ಡ್ರೈವರ್ ಇರ್ಬೇಕು ನಮ್ಮ ಬೆಂಗಳೂರಲ್ಲಿ. ಆದ್ರೆ ಅಂಥವ್ರಿಗೂ ಬಿಡ್ತಾ ಇಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಒಳ್ಳೆಯವ್ರಿಗೆ ಎಲ್ಲಿದೆ ಕಾಲ ಇಲ್ಲಿ? ಏಯ್, ನಮ್ಮ ಬಸ್ ಸ್ಟ್ಯಾಂಡು, ನಮ್ಮ ಆಟೋ ಸ್ಟ್ಯಾಂಡು, ನೀನು ಯಾಕಿಲ್ಲ ಆಟೋ ಹಾಕಿದ್ಯಾ? ನೀನು ಇಲ್ಲಿ ಹಾಕೋಂಗಿಲ್ಲ, ಕಸ್ಟಮರ್ ಪಿಕ್ ಮಾಡೋಂಗಿಲ್ಲ. ಬೇಕಾದ್ರೆ ಅವ್ರು ನಮ್ಮ ಆಟೋಕ್ಕೆ ಬರಲಿ, ಇಲ್ಲ ಬೇಡ ಬಿಡು. ಇವತ್ತು ಆಟೋದಲ್ಲಿ ಸಿನ್ಸಿಯರಾಗಿ ಡ್ಯೂಟಿ ಮಾಡೋರು ಯಾರು? ಕರ್ನಾಟಕದ ಯಾವುದೋ ಮೂಲೆ ಮೂಲೆಯಿಂದ ಬಂದು ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತವ ತಮ್ಮ ಫ್ಯಾಮಿಲಿಗೋಸ್ಕರ ಕಷ್ಟಪಟ್ಟು ದುಡಿತಾರಲ್ಲ ಹಗಲು ರಾತ್ರಿ ಆನ್ಲೈನಲ್ಲಿ ಅಟ್ಯಾಚ್ ಮಾಡ್ಕೊಂಡು, ಇವರು ನಿಜವಾದ ಆಟೋ ಡ್ರೈವರ್ಸ್ಗಳು. ಮುಂದಿನ ದಿನಗಳಲ್ಲಿ ನಮ್ಮ RTO ಇಂದ ಒಂದು ಖಡಕ್ ರೂಲ್ಸ್ ಬರಬೇಕು. ನೀವು ಪಬ್ಲಿಕ್ಕಿಗೆ ಒಳ್ಳೆ ಸೇವೆ ಕೊಟ್ಟಿಲ್ಲ ಅಂದರೆ ನಿಮ್ಮ DL ಕ್ಯಾನ್ಸಲ್ ಪರ್ಮನೆಂಟು, ನಿಮ್ಮ ಆಟೋ ಸೀಸು, ನಿಮಗೆ 10,000 ಫೈನು. ಈ ಥರ ಒಂದು ಖಡಕ್ ರೂಲ್ಸ್ ಮಾಡಿದ್ರೆ ಮಾತ್ರನೇ ಜನಗಳು ಬುದ್ಧಿ ಕಲಿಯೋದು. ಇವತ್ತು ನಿಮ್ಮ ಆಟೋದಲ್ಲೇ 1,000 ತಪ್ಪಿಟ್ಕೊಂಡು ಪದೇ ಪದೇ ಬೈಕ್ ಟ್ಯಾಕ್ಸ್ ಮೇಲೆ ಗೂಬೆ ಕೂರಿಸ್ತೀರ. ನೀವು ಮಾಡ್ತಿರೋದು ಇಲ್ಲಿಗಲ್ಲು, ನೀವು ಸರಿ ಇಲ್ಲ, ನೀವು ಮಾಡಬೇಡಿ ಅಂತ. ನಿಮ್ಮಲ್ಲಿರೋ ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ ಸ್ವಾಮಿ ನೀವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರಣ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಮುಖ ಕೂಡ ತೊಳೆದಿಲ್ಲ, ಟಿಫನ್ ಮಾಡಿಲ್ಲ. ಬೆಳಗ್ಗೆ ಎದ್ದು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಯಾರನ್ನ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಆಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು. ಏನಪ್ಪ ಅಂದರೆ, ಒಬ್ಬ ಆಟೋ ಡ್ರೈವರ್, ಇಬ್ಬರು, ಒಬ್ಬ ಸಿನ್ಸಿಯರ್ ಆಟೋ ಡ್ರೈವರು, ಇನ್ನೊಬ್ಬ ನಾರ್ಮಲ್ ಆಗಿ ಟೈಮ್ ಪಾಸೇ ಮಾಡ್ತಕ್ಕಂಥ ಆಟೋ ಡ್ರೈವರು. ಇವರಿಬ್ಬರು ಮಧ್ಯೆ ವಾಗ್ವಾದ ಆಗುತ್ತೆ. ಪಾಪ ಯಾರೋ ಆಟೋ ಸ್ಟ್ಯಾಂಡಲ್ಲಿ ಹಾಕಂತಾನೆ ಅವ್ನು ಬಂದು. ಇನ್ನೊಬ್ಬ ಆಟೋ ಡ್ರೈವರ್ ಹೇಳ್ತಾನೆ, ಈ ಹಾಕೋಬೇಡ ಗಾಡಿ ಮುಂದೆ ಹೋಗು ಅಂತಾನೆ. ಆ ಕಸ್ಟಮರ್ನೂ ಕೂಡ ಹಾಕೊಂಡು ಹೋಗ್ಬಿಡ್ತಾ ಇಲ್ಲ, ಇವನು ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ನು ಮೀಟ್ರ್ ಹಾಕೊಂಡು ಓಡಿಸ್ತಾ ಇದ್ದಾರೆ ಸಿನ್ಸಿಯರಾಗಿ, ಅವ್ರಿಗೂ ಮಾಡೋಕ್ಕೆ ಬಿಡಲ್ಲ, ಇವರು ಬಾಡಿಗೆ ಹೊಡಿತಾ ಇಲ್ಲ. ಈ ಥರ ಆಗ್ಬಿಟ್ರೆ ಏನಾಗುತ್ತೆ ಇವರಿಗೆ? ಇವರಲ್ಲೇ ಕಿತ್ತಾಟ ಆಟೋ ಡ್ರೈವರ್ಗಳಿಗೆ, ಇವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆ ವಿಡಿಯೋ ಪ್ಲೇ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬನ್ನಿ. ಮೀಟ್ರ್ ಹಾಕೋಣ, ಕರ್ಕೊಂಡು ಹೋಗೋಣ. ಅದಕ್ಕೆ ಬಂದರೆ ಕರ್ಕೋಗೋಣ. ಮೀಟ್ರ್ ಹಾಕೋಣ, ಅದಕ್ಕೆ ಎಷ್ಟಾಗುತ್ತೆ ಇಸ್ಕೋಣ? ಹೇಳಿದ್ದೀನಿ ಬಿಡಪ್ಪ, ಅವ್ರು ಬಂದರೆ ಬರಲಿ ಬಿಡ. ಅಣ್ಣ, ಆಟೋ ಡ್ರೈವರ್ಗಳಿಗೆ ಯಾಕೆ ಗೊತ್ತಾ ತಾರತಮ್ಯ ಆಗ್ತಿರೋದು? ಏನಕ್ಕೆ ಕೇಳೋ? ಈ ಥರ ಇದ್ದಕ್ಕೇನೆ ಯಾಕೆ ನೀನು ಮುಂದಕ್ಕೆ ಕಳಿಸ್ತೀಯಾ? ಏನು ಮುಂದಕ್ಕೆ ಕಳಿಸ್ತೇನೆ? ನಾನು ಇಲ್ಲಿ ನಿಂತಿರೋವನ್ನ ಏನಕ್ಕೆ ಕಳಿಸ್ತೆ? ಅಣ್ಣ, ನಾವು ಪರ್ಮನೆಂಟಾಗಿ ಬಿಡೇ ಬಾಡಿಗೆ. ನೀವು ಪರ್ಮನೆಂಟ್ ಆಗೋರು ಟೆಂಪ್ರರಿ ನಾವೇನು ಮಾಡ್ತೀವಿ? ನಾನು ಯಾರು ಹಂಗಾದ್ರೆ? ನಾನು ಯೂನಿಫಾರ್ಮ್ ಹಾಕಿದ್ದೇನೆ, ಡ್ಯೂಟಿ ಮಾಡ್ತೀನಿ ಅಂತ. ನೀನೇನು ಹಾಕಿದ್ಯಪ್ಪ? ನಮ್ಮ ಯೂನಿಫಾರ್ಮ್ ಹಾಕಲ್ಲ ನಾನು. ಯಾಕೆ ಹಾಕಲ್ಲ ನಾವು? ಏನಕ್ಕೆ ಹಾಕಲ್ಲ? ಲೋಕಲೇ ಹೊಡೆಯೋದು. ಲೋಕಲ್ ನಾನು ಲೋಕಲ್ ಗುರು ಹೊಡಿತಾ ಇರೋದು. ಹೊಡ್ಕೊ ಹೋಗು. ನಾನು ಲೋಕಲ್ ಹೊಡಿತಾ ಇರೋದು. ನಿಮ್ಮಂತವರಿಂದಲ್ವ ಆಟೋ ಡ್ರೈವರ್ಗೆ ಕೆಟ್ಟದ್ರು? ಅಲ್ಲ, ನಾನು ಅಲ್ಲಿ ನಿಂತಿರೋವನ್ನ ನೀನು ಯಾಕೆ ಮುಂದೆ ಕಳಿಸ್ತೆ? ಆಯ್ತು, ಹೋಗೋಣ. ಕರ್ಕೊಂಡು ಹೋಗಿ ಮತ್ತೆ ಮೀಟ್ರ್ ಹಾಕೊಂಡು ಅವ್ರುಗಳನ್ನ ನಾನು ಯಾಕೆ ಕರ್ಕೊಂಡು? ನಾನು ಕರ್ಕೊಂಡು ಹೋಗೋದು ನನಗೆ ಗೊತ್ತು. ಮತ್ತೆ ಪರ್ಮನೆಂಟ್ ಆಗಿ ಹೊಡಿತೀನಿ ಅಂದಲ್ಲ? ನನಗೆ ಗೊತ್ತು. ನೀನು ಕರ್ಕೊಂಡು ಹೋದ್ರೆ ಮೀಟ್ರ್ ಹಾಕೊಂಡು ನೀನು ಕರ್ಕೊಂಡು ಹೋಗು. ಹ್ಞೂ, ನಾನು ಕರ್ಕೊಂಡು ಹೋಗ್ತೀನಿ ಗುರು. ಈಗ ನಾನು ಅಲ್ಲಿ ನಿಂತಿರೋನು ಏನಕ್ಕೆ ಕಳಿಸ್ತೇನೆ? ನಾನು ಪರ್ಮನೆಂಟ್ ಆಗಿ ಹೊಡಿತೀನಿ, ಇಲ್ಲಿ ಹಾಕ್ಬೇಡ ನೀನು, ಮುಂದಕ್ಕೆ ಹೋಗು ಅಂತಲ್ಲ. ಯಾಕಂತೀಯ? ಏನಕ್ಕಂತೀಯ? ಅದು ನಾನೇನು ಆಟೋ ಚಾಲಕನ? ಏನೋ ನಾನು ದನಕ ನಾನು. ನೋಡೋಣಲ್ಲ ಸ್ನೇಹಿತರೆ ವಿಡಿಯೋನ. ಇಲ್ಲಿ ಆಗಿರೋ ಘಟನೆ ಇಷ್ಟೇ. ಆ ವ್ಯಕ್ತಿ ಯೂನಿಫಾರ್ಮ್ ಹಾಕಿಲ್ಲ, ನೈಟ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಯಾವುದೇ ಥರ ಮೀಟ್ರ್ ಆಗ್ತಾ ಇಲ್ಲ, ಕೈ ಬಾಡಿಗೆ ಹೊಡಿಯೋದು, ಆನ್ಲೈನು ಮಾಡ್ತಾ ಇಲ್ಲ. ಅವ್ರು ಕರೆದಷ್ಟು, ಅವ್ರು ಕೇಳಿದಷ್ಟು ಕೊಡಬೇಕು, ಇಲ್ಲಾಂದರೆ ಕರ್ಕೊಂಡು ಹೋಗಲ್ಲ. ಇನ್ನೊಬ್ಬ ಯಾರೋ ಆಟೋ ಡ್ರೈವರ್ ಪಾಪ ಮೀಟ್ರ್ ಹಾಕೊಂಡು ಮಾಡೋಕ್ಕೆ ಬರ್ತಾನೆ, ಅವನು ಮಾಡೋಕ್ಕೆ ಬಿಡ್ತಾ ಇಲ್ಲ. ನೀನು ಇಲ್ಲಿ ಹಾಕ್ಬೇಡ, ನಮ್ಮ ಸ್ಟ್ಯಾಂಡ್ ಮುಂದೆ ಹೋಗೋ, ಇಲ್ಲೇನಕ್ಕೆ ಬಂದಿದೆಯಾ ಅಂತ ಅವನಿಗೂ ಆವಾಜ್ ಹಾಕಿ ಮುಂದೆ ಕಳಿಸಿದ್ದಾರೆ. ಈ ವ್ಯಕ್ತಿನೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಪ್ಯಾಸೆಂಜರಿಗೆ. ಇವರೆಲ್ಲ ಎಷ್ಟು ಮಟ್ಟಿಗೆ ಹಂಗಾರೆ ಪಬ್ಲಿಕ್ಸಿಗೆ ಸರ್ವಿಸ್ ಕೊಡ್ತಾರೆ? ಇಷ್ಟು ಜನ ಉಗಿತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಮಾಡಿ. ಗೌರ್ಮೆಂಟ್ ಕೂಡ ವಾರ್ನಿಂಗ್ ಕೊಡ್ತಾನೆ ಇರುತ್ತೆ ಇವ್ರಿಗೆ ಪದೇ ಪದೇ. ಆದ್ರೂ ಇವ್ರ ಬುದ್ಧಿ ಚೇಂಜ್ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ, ತುಂಬ ಜನ ಸಿನ್ಸಿಯರಾಗಿ ಮಾಡೋರಿದ್ದಾರೆ. ಇವತ್ತು ಅವ್ರಿಗೂ ಕೆಟ್ಟ ಹೆಸರು ಬರೋದು ಏನಿದೆ? ಈ ಥರ ಒಂದು ಸ್ವಲ್ಪ ಜನ, ಬೆರಳೆಣಿಕೆ ವರ್ಷ ಜನದಿಂದಾನೆ. ಇವರು ನಿಯತ್ತಾಗಿ ಡ್ಯೂಟಿ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ, ಬರೀ ಸುಲಿಗೆ ಮಾಡೋದು. ಇವ್ರು ಕೇಳಿದಷ್ಟು ಕೊಟ್ಬಿಟ್ರೆ ಮಾತ್ರ ಕರ್ಕೊಂಡು ಹೋಗೋದಂತೆ. ಅವ್ರೇನು ದುಡ್ಡೇನು ಗಿಡದಲ್ಲಿ ಬಿಡಿಸ್ಕೊಂಬರ್ತಾರ ಕಸ್ಟಮರ್ಗಳೇನು? ಹೇಳಿ, ನಿಮಗೆ ಮಾತ್ರ ಸಂಪಾದನೆ ಆಗಲ್ಲ ಅಂತಾರೆ. ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲಿಂದ ಸಂಪಾದನೆ ಆಗುತ್ತೆ? ನ್ಯಾಯವಾಗಿ ದುಡೀರಿ ಸ್ವಾಮಿ, ದೇವ್ರು ಎಲ್ಲರೂ ಕೊಟ್ಟೆ ಕೊಡ್ತಾನೆ ಒಂದಲ್ಲ ಒಂದು ಕಡೆ. ಈ ಥರ ಅನ್ಯಾಯವಾಗಿ ಸುಲಿಗೆ ಮಾಡೋದು ಯಾಕೆ ಹೇಳಿ? ಪಾಪ ಸಿನ್ಸಿಯರಾಗಿ ಕೆಲಸ ಮಾಡ್ತಕ್ಕಂಥ ಆಟೋ ಡ್ರೈವರ್ಗೂ ಬಿಡಲ್ಲ ನಿಮ್ಮಂಥವ್ರು. ಎಷ್ಟೋ ಜನ ನಾವು ಇವತ್ತು ನೋಡ್ತೀವಿ. ಕೆಲವೊಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಯಶವಂತಪುರ ರೈಲ್ವೆ ಸ್ಟೇಷನ್ನು, SMBT ರೈಲ್ವೆ ಸ್ಟೇಷನ್ನು, ಕೆಲವೊಂದು ಔಟ್ಸೈಡ್ ಬಸ್ ಸ್ಟಾಪ್ಗಳಲ್ಲಿ ಬೇರೆಯವ್ರನ್ನ ಯಾರು ಔಟ್ಸೈಡರ್ ನನಗೆ ಹಾಕೋಕ್ಕೆ ಬಿಡಲ್ಲ. ಆಟೋದವ್ರನ್ನ ಯಾರು ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿಲ್ಲ. ಇನ್ ಕೇಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕೂಡ ಅಲ್ಲಿ ಬಂದು ಹತ್ತಿಸ್ಕೊಂಡು ಹೋಗೋಕೆ ಹೋದ್ರೆ ಕಿರಿಕ್ ಮಾಡ್ತಾರೆ. ನಮ್ಮ ಕಣ್ಣಾರೆ ನೋಡಿದ್ದೀವಿ ಎಷ್ಟೋ ಸರಿ. ನಮ್ಮ ಬಸ್ ಸ್ಟ್ಯಾಂಡ್ ಇದೆ, ನಮ್ಮ ಆಟೋ ಸ್ಟ್ಯಾಂಡು, ನೀನು ಏನಕ್ಕೆ ಅಷ್ಟು ಪ್ಯಾಸೆಂಜರ್ ಪಿಕಪ್ ಮಾಡ್ತಿದ್ದೀವಿ? ಮಾಡೋಂಗಿಲ್ಲ ನೀನು. ಬೇಕಾದ್ರೆ ನಮ್ಮ ಆಟೋದಲ್ಲಿ ಬರಲಿ ಅವರು, ಇಲ್ಲಾಂದರೆ ಅವ್ರು ಬಸ್ಸಿಗೆ ಹೋಗ್ಲಿ, ಪರವಾಗಿಲ್ಲ. ಬೇರೆ ಆಟೋ ಯಾವುದೋ ಬರೋಂಗಿಲ್ಲ, ಇಲ್ಲಿ ಪ್ಯಾಸೆಂಜರ್ ಹಾಕೋಂಗಿಲ್ಲ. ಇಷ್ಟು ಥರ ಎಲ್ಲ ಗಲಾಟೆಗಳಾಗಿದೆ ಅವ್ರವ್ರಿಗೇನೆ. ಏನಾಗಿದೆ ಅಂದರೆ ಅವ್ರ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಏನೋ ಥರ ಆಟೋ ಸ್ಟ್ಯಾಂಡ್ಗಳು ಕೆಲವೊಂದು. ಯಾವ ಬೇರೆ ಆಟೋನು ಬಂದಲ್ಲಿ ಯಾರನ್ನೂ ಪ್ಯಾಸೆಂಜರ್ ಹಾಕಂಗೇ ಇಲ್ಲ. ಈ ಥರ ಘಟನೆ ಎಷ್ಟೋ ಆಗಿದೆ, ನಾವು ನೋಡ್ತಾ ಇರ್ತೀವಿ. ಜಗಳ ಆಡ್ತಾ ಇರ್ತಾರೆ, ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮತ್ತೆ ಏನೋ ಸಂಘಟನೆಗಳು ಮಾಡ್ಕೊಂಡು ನಾವೆಲ್ಲ ಒಂದು ಬೆಂಗಳೂರಲ್ಲಿ ಒಗ್ಗಟ್ಟಾಗಿದ್ದೀವಿ, ಏನೇ ಬಂದರೂ ಹೋರಾಡ್ತೀವಿ, ಆ ಥರ ಸರ್ವಿಸ್ ಕೊಡ್ತೀವಿ.
ಈ ಥರ ಹೆಲ್ಪ್ ಮಾಡ್ತೀವಿ, ಏನಾದ್ರು ಕಷ್ಟ ಆದರೆ ಬರೋದೇ ನಮ್ಮ ಆಟೋ ಡ್ರೈವರ್ಸು, ಈ ಥರ ಎಲ್ಲ ಹೇಳ್ಕೊತಾರೆ. ಇವರಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಾವಿರವಿದಾವೆ. ಇವನ್ನೇ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲಲ್ವ ಇವ್ರ ಕೈಲಿ. ಆ ವ್ಯಕ್ತಿ ಅದ್ರಾಗ ಇನ್ನೊಂದು ಮಾತು ಹೇಳ್ತಾನೆ, ಯೂನಿಫಾರ್ಮ್ ಹಾಕಪ್ಪ, ನೀನು ಯೂನಿಫಾರ್ಮ್ ಹಾಕ್ತಾನೆ ಡ್ಯೂಟಿ ಮಾಡ್ತಿದ್ದೆ ಅಂತ ಕೇಳಿದ್ಕೆ ನಾನು ಲೋಕಲಲ್ಲಿ ಬಾಡಿಗೆ ಹೊಡಿತಿರೋದು ಅಂತಾನೆ. ಇವರು ನೀನು ಲೋಕಲ್ಲಾರೋ ಬಾಡಿಗೆ ಹೊಡಿ, ಎಸ್ ಟಿ ಡಿಲಾರೋ ಹೊಡಿ, ಎಲ್ಲಾರು ಹೊಡಿ, ಯೂನಿಫಾರ್ಮ್ ಹಾಕ್ಬೇಕಲ್ವಾ? ಗೌರ್ಮೆಂಟಿಂದ ಒಂದು ಯೂನಿಫಾರ್ಮ್ ಅಂತ ನಿಮಗೆ ಕೊಟ್ಟಿದ್ದಾರೆ ತಾನೆ, ಒಂದು ರೂಲ್ಸ್ ಫಾಲೋ ಮಾಡಬೇಕಲ್ಲ. ವಿತೌಟ್ ಯೂನಿಫಾರ್ಮ್ ಅದು ನೈಟ್ ಪ್ಯಾಂಟಲ್ಲಿ ಬಂದಿದೆಯಾ, ನಾನು ಯೂನಿಫಾರ್ಮ್ ಎಲ್ಲ ಹಾಕಲ್ಲ. ನಿಮ್ಮ ಇವು ದರ್ಪಗಳು, ನಿಮ್ಮ ಮಾತುಗಳು, ರೂಲ್ಸೇ ಫಾಲೋ ಮಾಡಲ್ಲ, ಕಸ್ಟಮರ್ಗೆ ಒಳ್ಳೆಯ ಸರ್ವಿಸ್ ಕೊಡಲ್ಲ, ಏನಾದ್ರು ಕೇಳೋಕೆ ಗುಂಡಾಗಿರಿ ಮಾಡ್ತೀರಾ. ಅಷ್ಟು ಇದು ಸರಿಪಡಿಸ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ತಾನೇ ನಿಮಗೆ ಬಾಡಿಗೆ ಬರೋದು, ನಿಮಗೂ ಆ ದೇವರು ಆಶೀರ್ವಾದ ಮಾಡೋದು. ನೀವೆಲ್ಲ ಈ ಥರ ಮಾಡಿಬಿಟ್ರೆ ಅನ್ಯಾಯನ, ಇನ್ನೆಲ್ಲಿಂದ ನಿಮಗೆ ಬಾಡಿಗೆ ಬರುತ್ತೆ? ಒಳ್ಳೆಯವ್ರಿಗೂ ಕೂಡ ಕೆಟ್ಟ ಹೆಸರು, ಅವ್ರಿಗೂ ಬಾಡಿಗೆ ಬರಲ್ಲ, ಹಂಗಾಗತ್ತೆ. ಬುಕ್ ಮಾಡೋರು ಮಾಡಲ್ಲ, ನಾಳೆ ದಿವಸ ಆಟೋದವ್ರನ್ನ ಯಾರು ಕರೆಯೋಕ್ಕೂ ಹೋಗಲ್ಲ. ಇವಾಗ ಕರೆದ್ರೆ ಬರಲ್ಲಪ್ಪ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಅಂತವ. ಹಾಂ, ಅಪ್ಪ ಕಸ್ಟಮರ್ ಅಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರ ಆಟೋ ಬಾಡಿಗೆಗೆ ಹತ್ತಕ್ಕೆ ಹೋಗಿದ್ದಕ್ಕೆ ಅವ್ರನ್ನೂ ಕಳಿಸ್ಬಿಟ್ಟು ನೀನೂ ಕರ್ಕೊಂಡು ಹೋಗಲ್ಲ. ಇದನ್ನೇ ತಾನೇ ನೀವು ಮಾಡ್ತಾ ಇರೋದು. ಇದು ನೀವು ಫಸ್ಟ್ ಸರಿಪಡಿಸ್ಕೊಳ್ಳಿ. ಇದಕ್ಕೆ ಗೌರ್ಮೆಂಟ್ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಯಾಕೆಂದರೆ ಪ್ರತಿನಿತ್ಯ ಈ ಥರದ ಎಷ್ಟು ವಿಡಿಯೋ ಬರ್ತಾ ಇದ್ದಾವೆ. ಮೊನ್ನೆ ಮೆಜೆಸ್ಟಿಕಲ್ ಆಯ್ತು ಘಟನೆ ಲೇಡೀಸ್ಗೆ, ಅದು ಕೂಡ ಕಿರಿಕಾಗಿ ಅವ್ರಿಗೂ ಕೂಡ ಅದೇನು ಫೈನ್ ಬಿತ್ತು ಗೌರ್ಮೆಂಟಿಂದ ಕೇಸ್ ಆಗಿ. ಇಂಥವ್ರಿಗೂ ಎಲ್ಲ ಹಾಕಬೇಕು ಫೈನ್ಗಳು. ಅವ್ರು ಔಟ್ಸೈಡಾರು ಓಡಿಸ್ಕೊಳ್ಳಿ, ಎಸ್ ಟಿ ಡಿಲಾರು ಓಡಿಸ್ಕೊಳ್ಳಿ, ಲೋಕಲಾರು ಹೊಡ್ಕೊಳ್ಳಿ. ರೂಲ್ಸ್ ಫಾಲೋ ಮಾಡಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಕಸ್ಟಮರ್ ಕೇಳಿದ ಕಡೆ ಹೋಗ್ಬೇಕು. ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ತಾರೆ, ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಕೇಳಿಸ್ಕೊಳ್ಳಿ. ಈ ಥರ ಬಾಡಿಗೆ ಬರಲ್ಲ, ನಾವು ಔಟ್ ಆಫ್ ಝೋನ್ ಹೋಗ್ತಾ ಇದೀವಿ, ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟೆ ಕೊಡ್ತಾರೆ ಕಸ್ಟಮರ್, ಯಾರೂ ಇಲ್ಲ ಅನ್ನಲ್ಲ. ಅಂಥದ್ರಲ್ಲಿ ನೀವು ಬರೋದೇ ಇಲ್ಲ, ನಾನು ಅಷ್ಟಕ್ಕಾಗಲ್ಲ, ಇಷ್ಟು ಕೊಡಿ ಅಷ್ಟು ಕೊಡಿ, ಇವೆಲ್ಲ ತಪ್ಪು ಕೇಳೋದು. ಯಾಕೆ ನಮ್ಮ ಗೌರ್ಮೆಂಟೇ ಇದಕ್ಕೆ ಆಕ್ಷನ್ ತಗೋಬೇಕು. ಯಾಕೆಂದರೆ ಪಬ್ಲಿಕ್ಸು ಆದಷ್ಟು ಬುದ್ಧಿ ಕಲಿಸ್ಬಿಟ್ಟಿದ್ದಾರೆ ಅಲ್ಲಿ ಆಟೋದಾಗ. ಆಲ್ರೆಡಿ ತುಂಬ ಜನ ಬುಕ್ಕಿಂಗ್ ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ. ಇನ್ನು ಮಿಕ್ಕಿರೋದು ಇವರಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂದರೆ ಗೌರ್ಮೆಂಟೇ ಆಕ್ಷನ್ ತಗೊಂಡು ಸೀರಿಯಸ್ ಆಗಿ ಏನಾದ್ರು ಒಂದು ಖಡಕ್ಕಾಗಿ ಹೊಸ ರೂಲ್ಸ್ ತರಲೇಬೇಕು. ತಪ್ಪನ್ನು ನಾವೇನು ಎಲ್ಲರೂ ತಪ್ಪು ಮಾಡಿದೆ ಏನಂತ ಹೇಳ್ತಾ ಇಲ್ಲ. ಆಟೋದಲ್ಲಿ ಯಾರೋ ಒಂದಿಷ್ಟು ಜನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಈ ಥರ ವಿಡಿಯೋ ಮಾಡಿದಾಗ ಕೆಲವೊಬ್ಬರು ಏನೋ ಆಗದಾರ ಹೊಟ್ಟೆವರಿಗೆ ಇಲ್ದಿರೋದೆಲ್ಲ ನಮ್ಮ ವಿಡಿಯೋ ತಗೊಂಡು ಎಡಿಟ್ ಮಾಡಿಬಿಟ್ಟು ಆಟೋದವ್ರಿಗೆ ಹಂಗೆ ಬೈದರು ಹಿಂಗೆ ಬೈದರು ಅಂತ ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡು ಹಾಕೊಂಡು ಅದಕ್ಕೆ ಇಲ್ದಿರೋದಲ್ಲಿ ಕೆಟ್ಟ ಕಮೆಂಟ್ಸ್ ಕೊಟ್ಕೊಂಡು ವಿಡಿಯೋ ಮಾಡ್ತಾರೆ. ನೀವು ಮಾಡ್ತಾ ಇರೋದಕ್ಕೆ ತಪ್ಪಿಗೆ ನಾವು ವಿಡಿಯೋ ಮಾಡ್ತೀವಿ ಹೊರತು ಆ ತಪ್ಪನ್ನ ನೀವು ತೋರಿಸಿ, ಈ ಥರ ಮಾಡಬೇಡ್ರಪ್ಪ, ನೀವು ಮಾಡೋದ್ರಿಂದ ತಾನು ಇವತ್ತು ಬೇರೆಯವರೆಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋದು. ನಾಳೆ ದಿವಸ ನಮಗೂ ಇನ್ನೂ ಕೆಟ್ಟ ಹೆಸರು, ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಆಟೋದಲ್ಲಿ. ಇವತ್ತು ನಮ್ಮ ಆಟೋ ಶಂಕರಣ್ಣ ಇದ್ರು, ಆ ಟೈಮಲ್ಲಿ ಯಾವ ಥರ ಸರ್ವಿಸ್ ಕೊಡ್ತಾಯಿದ್ರು, ಯಾವ ಥರ ನಮ್ಮ ಆಟೋದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು, ಹೆಂಗಿದ್ರು, ಈ ಥರ ಎಲ್ಲ ಒಂದು ಜನಕ್ಕೆ ಮನವರಿಕೆ ಆಗತ್ತಾ ತಿಳಿಸ್ಕೊಡ್ಬೇಕು ನೀವೇನೆ ಫಸ್ಟು. ದೊಡ್ಡವರಾಗಿರ್ತಕ್ಕಂಥವ್ರು, ಆಯ್ನ ಆಟೋದಲ್ಲಿ ಸೀನಿಯರ್ಸ್ ಇದ್ದಾರಲ್ಲ, ಸುಮಾರು ವರ್ಷದ ಬೆಂಗಳೂರಲ್ಲಿ ಇರೋರು, ಸಂಘಟನೆಗಳ ಅಧ್ಯಕ್ಷರು, ನೀವು ತಿಳಿಸ್ಕೊಡ್ಬೇಕು ಇವಾಗ ಬಂದಿರ್ತಕ್ಕಂಥ ಆಟೋ ಡ್ರೈವರ್ಸ್ಗಳಿಗೆ ಈ ಥರ ಎಲ್ಲ ಮಾಡಬೇಡಿ ಅಂತಾನೆ. ಇವತ್ತು ಸಿನ್ಸಿಯರಾಗಿ ಡ್ಯೂಟಿ ಮಾಡಿದ್ರೆ ಯಾರು ಹಂಗಾರೆ ಆಟೋದಲ್ಲಿ ಇಲ್ಲಿಂದಲೂ ಬಂದಿರ್ತಾರೆ, ಹೊರಗಡೆಯಿಂದ ಕರ್ನಾಟಕದ ಮೂಲೆಯಿಂದ ಬಂದು ತಮ್ಮ ಜೀವನ ಕಟ್ಕೊಳಕ್ಕೋಸ್ಕರ ಬೆಂಗಳೂರಲ್ಲಿ ಏನೋ ಒಂದು ಆಟೋ ತಗೊಂಡು ಮಾಡ್ತಾರಲ್ಲ, ಇವರು ಸಿನ್ಸಿಯರಾಗಿ ಡ್ಯೂಟಿ ಮಾಡೋದು. ಅವರಾಯ್ತು ಅವ್ರ ಕೆಲಸ ಆಯಿತು ಅಂದ್ಕೊಂಡು ಏನು ಆನ್ಲೈನಾಗಿ ಅಟ್ಯಾಚ್ ಮಾಡ್ಕೊತಾರಲ್ಲ, ಇವೆಲ್ಲ ಊಬರ್ ರ್ಯಾಪಿಡೋಗೆ ಅಟ್ಯಾಚ್ ಮಾಡ್ಕೊಂಡು ಯಾವ ಬಾಡಿಗೆ ಬರ್ತದೆ ಹೊಡಿತಾ ಇರ್ತಾರೆ. ಅದು ಯಾವ ಮೂಲೆಗಾರ ಬರಲಿ ಮಾಡ್ತಾ ಇರ್ತಾರೆ. ಯಾರಿಗೂ ನಾವು ಬರಲ್ಲ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೊಡಿ, ಈ ಥರ ಎಲ್ಲ ಯಾರೂ ಕೇಳಲ್ಲ ಅವರು. ಏಕೆಂದರೆ ಬಂದಿರೋದೇ ಬೆಂಗಳೂರಿಗೆ ದುಡಿಯೋಕ್ಕೆ, ಕೂಲಿ ಮಾಡೋಕ್ಕೋಸ್ಕರ. ಇದ್ರಲ್ಲಿ ನಾವು ಶೋಕಿ ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಸುಲಿಗೆ ಮಾಡೋಕ್ಕಾಗತ್ತಾ? ಆಗಲ್ಲ. ಹೊಟ್ಟೆಪಾಡು ನಡಿಲೇಬೇಕು. ಹಂಗಾಗಿ ಅವರು ಇಲ್ಲೇ ಬಾಡಿಗೆ ಬರಲಿ ತಗೊತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅವರು ಸಿನ್ಸಿಯರ್ ಆಟೋ ಡ್ರೈವರ್ಸು. ಯಾವುದೇ ಥರ ಒಂದು ನಿಸ್ವಾರ್ಥ ಇಲ್ಲದೇ ಸೇವೆ ಕೊಡ್ತಾರೆ ಅವ್ರ ಕಸ್ಟಮರ್ಗಳಿಗೆ. ಯಾರೋ ಒಂದಿಷ್ಟು ಜನ ಇಲ್ಲೇ ಬಸ್ ಸ್ಟಾಪ್ಗಳಿಗೆ ಅಲ್ಲಿ ಇಲ್ಲಿ ಹಾಕ್ಕೊಂಡು MTC ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಮೆಜೆಸ್ಟಿಕ್ಗಳಲ್ಲಿ, ಈ ಥರ ಆಟೋ ಸ್ಟ್ಯಾಂಡ್ಗಳಲ್ಲಿ ಹಾಕ್ಕೊಂಡು ಡ್ಯೂಟಿ ಮಾಡ್ತಾರಲ್ಲ, ಇವರೇ ಸ್ವಲ್ಪ ಜನಗಳಿಗೆ ಕಿರಿಕ್ ಮಾಡೋದು. ಕಿರಿಕಿರಿ ಕರೆದ ಕಡೆ ಹೋಗಲ್ಲ, ಅವ್ರು ಕೇಳ್ದಷ್ಟೇ ಅಮೌಂಟ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಬಾಯಿಗೆ ಹೆಂಗೆ ಬರ್ತಾ ಹಂಗೆ ಬೈಯೋದು. ಅವ್ರು ಪಬ್ಲಿಕ್ ಅಂತ ನೋಡಲ್ಲ, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಅಂತ ನೋಡಲ್ಲ, ಹೆಂಗೆ ಬೇಕು ಹಂಗೆ ಬೈತಾರೆ. ಇವು ನಿಲ್ಲಬೇಕು. ಇಂಥವ್ರಿಗೆ ಸ್ವಲ್ಪ RTO ಅಧಿಕಾರಿಗಳು ಕಡಿವಾಣ ಹಾಕಬೇಕು. ಫಸ್ಟು ಇಂಥವ್ರಿಗೆ ಕಡಿವಾಣ ಹಾಕಿ ನೀವು ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡೋಂಗಿದ್ರೆ ಮಾತ್ರ ಇಲ್ಲಿ ಆಟೋ ಸ್ಟ್ಯಾಂಡ್ಗಳಿಗೆ ಹಾಕ್ಕೊಳ್ಳಿ, ಇಲ್ಲ ಹಾಕ್ಲೇಬೇಡಿ ಅಂತವ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಬೇಕು ಇವರಿಗೆ. ಅವಾಗಲೇ ಸರಿ ಹೋಗೋದು ನಮ್ಮ ಬೆಂಗಳೂರು. ಇಲ್ಲಾಂದರೆ ಏನು ಮುಂದಿನ ದಿನಗಳಲ್ಲಿ ಇನ್ನೂ ಇವ್ರು ಆಡಿದ್ದೇ ಆಟ ಆಗುತ್ತೆ ಅಲ್ವಾ. ಇವರಲ್ಲೇ ಸಾವಿರ ತಪ್ಪಿಟ್ಕೊಂಡು ಪದೇ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ತೊಂದರೆ ಕೊಡ್ತಾರೆ. ನೀನು ಏನಕ್ಕೆ ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ, ವೈಟ್ ಬೋರ್ಡ್ ಇಲ್ಲಿಗಲ್ಲು ಏನಕ್ಕೆ ಮಾಡ್ತೀಯ, ಹಿಂಗೆ ಅಂತಾನೆ. ಇವರೇ ಮಾಡ್ತಿರೋದು ಇಲ್ಲಿಗಲ್ಲು, ಎಷ್ಟು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಪಬ್ಲಿಕ್ ಒಳ್ಳೆ ಸೇವೆ ಕೊಡ್ತಾ ಇಲ್ಲ. ಇನ್ನು ಬೈಕ್ ಟ್ಯಾಕ್ಸಿ ಅವ್ರಿಗೆ ಮಾತ್ರ ತೊಂದರೆ ಕೊಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿಯವರೇ ನಿಲ್ಸಿರೋ ಕೆಲಸ ಮಾಡೋದು. ಯಾವ ಒಬ್ಬ ವ್ಯಕ್ತಿ ಹತ್ರನೂ ಎಕ್ಸ್ಟ್ರಾ ಅಮೌಂಟ್ ಕೇಳಲ್ಲ. ಕಸ್ಟಮರ್ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ಇಸ್ಕೊಂತ ಹೊರತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಾಗೆ ಅವರವರೇ ಬಾಯಿ ಬಿಟ್ಟು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಯಾರೂ ಕೇಳಲ್ಲ. ಯಾಕೆಂದ್ರೆ ಅವ್ರೇನು ಬಾಡಿಗೆ ಹೊಡಿತಾ ಇಲ್ಲ. ಆನ್ಲೈನಲ್ಲಿ ಏನು ಬರುತ್ತೆ ಕರ್ಕೊಂಡು ಹೋಗ್ತಾರೆ, ಪಿಕಪ್ ಡ್ರಾಪ್ ಮಾಡ್ತಾರೆ. ಯಾವುದೇ ಥರ ಬಸ್ ಸ್ಟಾಪ್ಗಳು ಹಾಕೊಂಡು ಬನ್ನಿ ಅಲ್ಲಿ ಇಲ್ಲಿಂದ ಕರ್ಕೊಂಡು ಯಾರೂ ಹೋಗಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು. ಏನು ಆನ್ಲೈನಲ್ಲಿ ಪ್ರೈಸ್ ಎಷ್ಟು ಶೋ ಆಗುತ್ತೆ ಅಷ್ಟೇ.
ಅದು ಕಸ್ಟಮರ್ ಇಷ್ಟಪಟ್ಟು ಎಕ್ಸ್ಟ್ರಾ ಕೊಡ್ಬೋದು, ಇಲ್ಲ ಹೋಗ್ಬೋದು, ಅದು ಅವರವ್ರ ಇಷ್ಟ. ಹಂಗಾಗಿ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸಿನ್ಸಿಯರಾಗಿ ಡ್ಯೂಟಿ ಮಾಡ್ತಿರೋದು ಅಂತ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ. ಅದ್ರಲ್ಲಿ ಯಾರೋ ಸಣ್ಣ ಪುಟ್ಟ ಒಬ್ಬರಿಬ್ಬರು ತಪ್ಪು ಮಾಡಿದಾರೆ, ಇಲ್ಲ ಅಂತ ಹೇಳ್ತಾರೆ, ಅದರಲ್ಲಿ ಮಿಸ್ಟೇಕ್ ಆಗಿದೆ. ಅದು ಬಿಟ್ಬಿಟ್ರೆ 100ಕ್ಕೆ 99% ಯಾವುದೇ ಥರ ತೊಂದರೆ ಇಲ್ದಂಗೆ ಡ್ಯೂಟಿ ಮಾಡಿದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು. ಈ ಕೆಲವೊಂದು ಆಟೋಗಳಿಂದ ಇವತ್ತು ಬೈಕ್ ಟ್ಯಾಕ್ಸಿಗೂ ತೊಂದರೆ ಆಗ್ತದೆ, ಇವರು ಮಾಡೋಕ್ಕಾಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು, ಇವರು ಒಳ್ಳೆ ಸೇವೆ ಕೊಡ್ತಾ ಇಲ್ಲ. ಹಂಗಾಗಿ ಏನಾಗಿದೆ, ಇವತ್ತು ಬೆಂಗಳೂರಲ್ಲಿ ಯಾರಿಗೂ ನಿಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಒಟ್ಟಿನಲ್ಲಿ ಡೆಲಿವರಿ ಬಾಯ್ಸ್ಗಳಿಗೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇವ್ರು ಕೊಡ್ತಕ್ಕಂಥ ತೊಂದರೆಯಿಂದಾರ ಆದಷ್ಟು ಬೇಗ ನಮ್ಮ ಗೌರ್ಮೆಂಟ್ ಇದ್ಕೊಂಡು ಪರಿಹಾರ ಹುಡುಕ್ಲೇಬೇಕು. ನಮ್ಮ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇಲ್ಲ ಆಟೋಕ್ ಆಗಿರ್ಬೋದು, ಒಂದು ಕಡಕ್ಕಾಗಿ ಒಂದು ವಾರ್ನಿಂಗ್ ರೂಲ್ಸ್ ಅಂದರೆ ರೂಲ್ಸ್ ಹೆಂಗಿರ್ಬೇಕು ಅಂತ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ ತರಬೇಕು. ನೀವು ಒಳ್ಳೆ ಪಬ್ಲಿಕ್ಸಿಗೆ ಒಳ್ಳೆ ಸೇವೆ ಕೊಟ್ಟಿಲ್ಲ ಅಂದರೆ ಪರ್ಮನೆಂಟ್ ನಿಮ್ಮ DL ಕ್ಯಾನ್ಸಲ್ಲು, ನಿಮ್ಮ ಏನಿದೆ ಆಟೋನೇ ಸೀಸ್ ಆಗುತ್ತೆ, ಇಷ್ಟು ಸಾವಿರ ಫೈನ್ ಬೀಳುತ್ತೆ. ಯಾವ್ದಾದ್ರು ನೆಕ್ಸ್ಟ್ ಇನ್ನೊಂದು ಕೇಸು ನಿಮ್ಮ ಬಗ್ಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ, ಈ ಥರ ಒಂದು ಸ್ಟ್ರಿಕ್ಟಾಗಿ ನಮ್ಮ ಬೆಂಗಳೂರಲ್ಲಿ ರೂಲ್ಸ್ ಬಂದಾಗ ಮಾತ್ರನೇ ಆಟೋದಲ್ಲಿ ಒಳ್ಳೆ ಸೇವೆ ಸಿಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪದೇ ಪದೇ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಪ್ರತಿದಿನ ವಿಡಿಯೋ ಬರ್ತಾನೆ ಇರ್ತವೆ ಕೆಲವು ಆಟೋಗಳದು, ಅಲ್ಲಿ ಪ್ಯಾಸೆಂಜರಿಗೆ ಬೈದರು, ಇಲ್ಲಿ ಒಳ್ಳೆ ಸೇವೆ ಕೊಡ್ತಾ ಇಲ್ಲ, ಕರೆದ ಕಡೆ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರು. ಪ್ರತಿನಿತ್ಯ ಏನಾದ್ರು ಒಂದು ವಿಡಿಯೋ ನಾವು ನೋಡ್ತಾನೆ ಇರ್ತೀವಿ. ನಾವೇನು ಅದಕ್ಕೆ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನ ಎಲ್ಲರೂ ನೋಡ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ. ನಿಮ್ಮ ಆಟೋದವರೇ ಮಾಡಾಕಿರ್ತಕ್ಕಂಥ ವಿಡಿಯೋ ಅದು. ಮೊನ್ನೆನೂ ಕೂಡ ಆಟೋದವ್ರಿಗೆ ನೋಡ್ದು, ನಮ್ಮ ಆಟೋದಲ್ಲಿ ಯಾರು ಆಟೋದವ್ರು ರೌಡಿಸಮ್ ಮಾಡ್ತಾರೆ, ಯಾರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಅಂತ ಅವರೇ ಕೂಡ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಆಟೋ ಕನ್ನಡಿಗ ಬೇಕಾದ್ರೆ ಅವ್ರಿಗೆ ಹೋಗಿ ವಿಡಿಯೋ ಕೂಡ ನೋಡಿ ಅವ್ರದ್ದು. ಇಂಥರೆಲ್ಲ ಸಿನ್ಸಿಯರ ಸೇವೆ ಕೊಡೋರು ಒಳ್ಳೆ ಆಟೋ ಡ್ರೈವರ್ ಅಂದರೆ ಈ ಥರದವರು. ಆ ಥರ ಕೆಲಸ ಕೊಡಬೇಕು. ಅವ್ರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಹಾಕಿದ್ದಾರೆ. ಯಾಕೆ ಅವ್ರ ಆಟೋ ಡ್ರೈವರ್ಸೇ ಹಾಕಿರೋದು, ಬೇರೆ ಯಾರೂ ಹಾಕಿಲ್ಲ. ಅವ್ರ ಬಗ್ಗೆ ಯಾರೇ ಮಾತಾಡಲಿ, ಅದೊಂದು ಒಳ್ಳೆ ವಿಚಾರನೇ ಮಾತಾಡಲಿ, ಕೆಟ್ಟ ವಿಚಾರನೇ ಮಾತಾಡಲಿ, ಬಂದ್ಬಿಟ್ಟಿರ್ತವೆ ನೆಗೆಟಿವ್ ಕಾಮೆಂಟ್ಸ್ಗಳು. ಯಾಕೆಂದರೆ ಏನು ಅವ್ರ ಬಗ್ಗೆ ಏನು ಹೇಳಂಗೆ ಇಲ್ಲ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ತಿಳಿಸಂಗೆ ಇಲ್ಲ, ಅವ್ರಿಗೆ ಮನವರಿಕೆ ಕೂಡ ಮಾಡಿಕೊಡಂಗಿಲ್ಲ. ಈ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದು ಪ್ರತಿಯೊಬ್ಬನಿಗೂ ಹಕ್ಕದು. ಅದನ್ನು ತಿದ್ದುಕೋಬೇಕಾಗಿರೋದು ನಿಮ್ಗಳ ಕರ್ತವ್ಯ. ಅದಕ್ಕೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕೊಂಡು ಬಾಯಿ ಬಂದಂಗೆ ಬೈಕೊಂಡ್ರೆ ಅಲ್ಲಿ ನಿಮ್ಮ ಮನಸ್ಥಿತಿ ತೋರಿಸುತ್ತೆ, ಅಲ್ಲಿಗೆ ಯಾವ ಥರ ಇದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ತೋರಿಸುತ್ತೆ ನಿಮ್ದು. ಆಯಿತಾ? ಫಸ್ಟ್ ಇವೆಲ್ಲ ಚೇಂಜ್ ಮಾಡ್ಕೊಂಡು ಒಳ್ಳೆ ಸೇವೆ ಕೊಡಿ. ಬೆಂಗಳೂರಲ್ಲಿ ಎಲ್ಲರೂ ಕೂಡ ಜನ ನಿಮ್ಮನ್ನು ಮೆಚ್ಚುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಒಂದು ಟೈಮಲ್ಲಿ ಹೆಂಗಿತ್ತು ನಮ್ಮ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಎಷ್ಟು ರೆಸ್ಪೆಕ್ಟ್ ಇತ್ತು. ಬಟ್ ಇವತ್ತು ಹೆಂಗಾಗಿದೆ ಅಂದರೆ ಕೆಲವೊಂದಿಷ್ಟು ಜನ ಮಾಡ್ತಾರೆ ಅಂತ ಕೆಲಸ ಇದ್ದಾವ. ಇವತ್ತು ಆಟೋಗಳು ಅಂದ್ರೆ ಜನಕ್ಕೆ ಚೀತು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಇವತ್ತು ಪಬ್ಲಿಕ್ಸ್ಗೆ. ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ನಿಮ್ಮಲ್ಲಿ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ನಿಮಗೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.